5 ಭಿನ್ನವಾದ ಕಾಯಿ ಪಾತ್ರವು ಹಾಗೆ ಅವಳ ಒಂದು ಭಾವ ಚಿತ್ರ ಟೈಪ್ ಪಟ್ಟು ಬಂದು ನೆರವೇರಿಸಿ ನಂತರ ವಿಚಾರ ಮಾಡ್ತೀವಿ. ಹಾಗೆ ಅದನ್ನು ನಡೆದುಕೋ ಮುಂದಿನ ದಾರಿಗಳಿಗೆ ಹೇಗೆ ತೋರ್ಪಣೆ ಮಾಡಬೇಕು ವಿಚಾರ ಮಾಡ್ತೀವಿ. ಬರುವ ಆಗ ಆ ಜಾಗದ ಮಣ್ಣು ತೆಗೆದು ಪ್ರವೇಶ ಮಾಡಿ ಸ್ವಲ್ಪ ದುಡ್ಡು ಬರಬೇಕು ಮೊದಲು ಆ ಜಾಗದ ಏಕೆಂದರೆ ಮಗು ನೀವಿರುವ ಸ್ಥಳ ಪವಿತ್ರವಾಗಿದ್ದರೆ ನಿಮಗೆಲ್ಲವೂ ಒದಗುತ್ತದೆ. ಆ ಜಾಗದಲ್ಲಿ ದೈವ ದೃಷ್ಟಿ ಆಗಲಿ ಆ ಶಕ್ತಿ ನಿಮ್ಮನ್ನು ಕಾಯದೇ ಇದ್ದರೆ ನಿಮಗೆ ಹಣವಾಗಲಿ ಗುಣವಾಗಲಿ ಆರೋಗ್ಯವಾಗಲಿ ಆಯಸ್ಸಾಗಲಿ ಯಾವುದು ನಿಮಗೆ ಸಿಗಲಾರದು, ನೆಮ್ಮದಿ ಒದಗಲಾರದು. ಆದ್ದರಿಂದ ಶಕ್ತಿ ಒದಗಬೇಕು, ಸಾಮರ್ಥ್ಯ ನಿಮಗೆ ಕೂಡಬೇಕಲ್ಲವೇ? ಜಾಗದ ನೀನು ಹೊಸ ಮಾಡ್ತಿದ್ದಲ್ಲವೇ? ಆ ಜಾಗದ ಮಣ್ಣು ತೆಗೆದುಕೊಂಡು ಬಾ. ಹಾಗೆ ನಿಮಗೆ ಯಾವ ಜಾಗವನ್ನು ನಿಮಗೆ ನಿಮ್ಮ ವಶ 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 ಭೂಮಿ ನಿಮ್ಮ ಕೈವಶ ಮಾಡಬೇಕೆಂದು ನಿಮಗೆ ವಶಪಡಿಸಿದ್ದಾರೋ, ನಿಮ್ಮ ರಕ್ತ ಸಂಬಂಧಿಗಳು ಯಾರು ವಶಪಡಿಸಿದ್ದಾರೋ ಆ ಜಾಗದ ಮಣ್ಣು ನೀನು ವಾಸ ಮಾಡುವಂತ ಮಣ್ಣು ಎರಡೂ ದಿಕ್ಕಿನ ಮಣ್ಣು ತೆಗೆದು ನನ್ನ ದೇವಾಲಯವನ್ನು ಪ್ರವೇಶ ಮಾಡಿಸು. ಹಾಗೆ ಬಾಲಕಿ ಭಾವಚಿತ್ರ ತೆಗೆದುಕೊಂಡು ಪ್ರವೇಶ ಮಾಡು. ಬಾಲಕಿ ಬೇರೆ ಮಾನವರ ಕೈವಶವ ವಿಚಾರ ಮಾಡುವನು. ಹಾಗೆ ಏಕೆ ನಡೆಯುತ್ತವಾಗ್ತಾನ ಮಗನಿಗೆ ಕೆಟ್ಟದ್ಯಾವುದು ಒಳ್ಳೆದ್ಯಾವುದು ಗೊತ್ತಿಲ್ಲ, ತಿಳಿಯುವ ಸಾಮರ್ಥ್ಯವಿಲ್ಲ. ಕೆಟ್ಟದ್ದು ಕಣ್ಣು ಮುಂದೆ ಕಂಡರು ನಿವಾರಣೆ ಮಾಡುವ ಸಾಮರ್ಥ್ಯವಾಗಲಿ ಇಳಿವಿಲ್ಲ. ಹಾಗೆ ಇವನ ಬುದ್ಧಿ ಸ್ವಲ್ಪ ಚಂಚಲ ಮನಸ್ಸಲ್ಲಿ ಆಗ್ತಾ ಇದೆ. ಹಾಗೆ ಹರಿವು ಮೂಡ್ತಾ ಇಲ್ಲ, ಹೌದಲ್ಲವೇ? ಎಲ್ಲ ನಿರ್ಣಯ ಮಾಡಿಕೊಡ್ತೀನಿ. ಇಷ್ಟು ತೆಗೆದು ಬನ್ನಿ. ಹಾಗೆ ಮುಂದಿನ ವಾರ